ನಮಸ್ತೆ. ಇವತ್ತಿನ ವಿಡಿಯೋದಲ್ಲಿ ನಾನು ಗೋಧಿ ಸಂಡಿಗೆ ಮಾಡ್ತಾ ಇದ್ದೇನೆ. ಮೊದಲಿಗೆ 2 ಲೋಟ ಆಗುವಷ್ಟು ಗೋಧಿ ಹಿಟ್ಟನ್ನು ತಗೊಳ್ಬೇಕು. ಇನ್ನು ಸೇಮ್ ಲೋಟದಲ್ಲಿ 4 ಲೋಟ ಆಗುವಷ್ಟು ನೀರು ಹಾಕಿ ಇದನ್ನು 15 ನಿಮಿಷ ನೆನೆಯಲಿಕ್ಕೆ ಬಿಡಬೇಕು. ಅಷ್ಟರಲ್ಲಿ ಮಸಾಲೆಗೆ ರೆಡಿ ಮಾಡ್ತಾ ಇದ್ದೇನೆ. 20 ಕಾಯಿ ಮೆಣಸು, 1 ಗೆಡ್ಡೆ ಬೆಳ್ಳುಳ್ಳಿ, 2 ಇಂಚಿನಷ್ಟು ಉದ್ದ ಶುಂಠಿಯನ್ನು ಮಿಕ್ಸಿಗೆ ಹಾಕಿ ಪೇಸ್ಟ್ ಮಾಡಿಟ್ಕೊಂಡಿದ್ದೇನೆ. ನೆನೆಸಿ 15 ನಿಮಿಷ ಆಗಿದೆ. ಈ ರೀತಿ ನೆನೆಸಿಟ್ರೆ ನಮಗೆ ಹಿಟ್ಟು ಗಂಟು ಅನ್ನಿಸೋದಿಲ್ಲ. ತುಂಬ ಸುಲಭವಾಗಿ ಮಿಕ್ಸ್ ಮಾಡಲಿಕ್ಕೆ ಆಗ್ತದೆ. ಇದಕ್ಕೆ ಪುನಃ 2 ಲೋಟದಷ್ಟು ನೀರು ಸೇರಿಸ್ತಾ ಇದ್ದೇನೆ. ಇದಕ್ಕೆ ರುಚಿಗೆ ತಕ್ಕಷ್ಟು 2 ಚಮಚ ಉಪ್ಪನ್ನು ಸೇರಿಸಿದ್ದೇನೆ. ಹಾಗೆ ರೆಡಿ ಮಾಡಿಟ್ಟಂತಹ ಮಸಾಲೆಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ನಾವು ಮಿಕ್ಸಿಗೆ 1 ಲೋಟ ನೀರನ್ನು ಸೇರಿಸಿ ಮಿಕ್ಸಿಯನ್ನು ಚೆನ್ನಾಗಿ ತೊಳೆದು ಆ ನೀರನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಇನ್ನು ರುಚಿ ನೋಡಿಕೊಂಡು ಉಪ್ಪು ಖಾರ ಬೇಕಂದರೆ ಪುನಃ ಸೇರಿಸ್ಕೊಳ್ಬೋದು. ನಾನು 1 ಚಮಚ ಉಪ್ಪು ಹಾಗೆ 1 ಚಮಚ ಮೆಣಸಿನ ಹುಡಿಯನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಇನ್ನು ಇದನ್ನು ಮಧ್ಯಮ ಉರಿಯಲ್ಲಿಟ್ಟು ಚೆನ್ನಾಗಿ ಕುದಿಸ್ಕೊಳ್ಬೇಕು. ಇದು ಸ್ವಲ್ಪ ಬಿಸಿ ಬರುವಾಗ ಇದಕ್ಕೆ ತುಂಡು ಮಾಡಿದಂತಹ 2 ಈರುಳ್ಳಿಯನ್ನು ಹಾಕ್ಕೊಳ್ಬೇಕು. ಇದು ಸಂಡಿಗೆಗೆ ಒಳ್ಳೆಯ ಫ್ಲೇವರನ್ನು ಕೊಡ್ತದೆ. ಹಿಟ್ಟು ಬಿಸಿಯಾದಂತೆ ದಪ್ಪ ಹಾಕ್ಕೊಂಡು ಹೋಗ್ತದೆ. ಮತ್ತೊಮ್ಮೆ 1 ಲೋಟ ನೀರನ್ನು ಹಾಕ್ಕೊಳ್ತಾ ಇದ್ದೇನೆ. ಎರಡು ಲೋಟ ಗೋಧಿ ಹಿಟ್ಟಿಗೆ 10 ಲೋಟ ನೀರು ಬೇಕಾಗ್ತದೆ. ನಾನು ಬೇಕಾದಂತೆ ನೀರನ್ನು ಸೇರಿಸಿಕೊಂಡು ಹೋಗ್ತಾ ಇದ್ದೇನೆ. ಸಣ್ಣಕ್ಕೆ ಕುದಿ ಬರಲಿಕ್ಕೆ ಶುರು ಆಗಿದೆ. ಅಷ್ಟರಲ್ಲಿ ಪುನಃ ಇದು ದಪ್ಪ ಆಗ್ತಾ ಇದೆ. ಸೊ ಮತ್ತೊಂದು ಲೋಟ ನೀರು ಹಾಕಿದ್ದೇನೆ. ಇನ್ನಿದು ಮಧ್ಯಭಾಗದಲ್ಲಿ ಚೆನ್ನಾಗಿ ಕುದಿ ಬರಬೇಕು. ಮಧ್ಯಭಾಗದಲ್ಲಿ ಕುದಿ ಬರಲಿಕ್ಕೆ ಶುರು ಆದಮೇಲೆ ಒಂದು 5 ನಿಮಿಷ ಆದರೂ ಇದನ್ನು ಹಾಗೆ ಕುದಿಸಬೇಕು. ಇಲ್ಲಾಂದರೆ ಸಂಡಿಗೆ ಒಡೆದು ಹೋಗ್ತದೆ. ಇದು ತುಂಬ ಇಂಪಾರ್ಟೆಂಟ್. ನೋಡಿ, ಮಧ್ಯಭಾಗದಲ್ಲಿ ಚೆನ್ನಾಗಿ ಕುದಿ ಬರ್ತಾ ಇದೆ. ನಾನು ಇದನ್ನು ಇನ್ನೂ ಒಂದು 5 ನಿಮಿಷ ಕುದಿಸ್ಕೊಂಡಿದ್ದೇನೆ. ನಂತರ ಇದನ್ನು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೇನೆ. ಇನ್ನು ಪಾತ್ರೆಗೆ ಹಾಕಿ ಆದಮೇಲೆ ಸಂಡಿಗೆಯನ್ನು ಎಲೆಯಲ್ಲಿ ಇಟ್ಟರಾಯಿತು. ನಿಮಗೆ ಹಿಟ್ಟು ತುಂಬ ತೆಳ್ಳಗೆ ಅಂತ ಅನ್ನಿಸಿದರೆ ಸ್ವಲ್ಪ ಹೊತ್ತು ತಣಿಯಲಿಕ್ಕೆ ಬಿಟ್ಟು ನಂತರ ಸಂಡಿಗೆ ಇಟ್ಟರಾಯಿತು. ಬಟ್ ತುಂಬ ತಣಿಲಿಕ್ಕೆ ಬಿಡೋದು ಬೇಡ. ಹಿಟ್ಟು ಬೇಗನೆ ದಪ್ಪ ಹಾಕ್ಕೊಂಡು ಹೋಗ್ತದೆ. ಸಂಡಿಗೆ ಇಟ್ಟು 2-3 ದಿನ ಚೆನ್ನಾಗಿ ಬಿಸಿಲು ತಾಗಿದ್ರೆ ಸಂಡಿಗೆ ಎಲೆಯಿಂದ ಎಳಕಿ ಸ್ಟೈಲಿಗೆ ತುಂಬ ಸುಲಭಕ್ಕೆ ಬರ್ತದೆ. ಎಲ್ಲವನ್ನು ಎಳಕಿಸಿ ಆದಮೇಲೆ ಒಂದು 5-6 ಬಿಸಿಲಿಗೆ ಚೆನ್ನಾಗಿ ಇದನ್ನು ಒಣಗಿಸ್ಕೊಳ್ಬೇಕು. ಇದು ಚೆನ್ನಾಗಿ ಒಣಗಿದಂತಹ ಸಂಡಿಗೆ. ಇದನ್ನು ಪ್ಲಾಸ್ಟಿಕ್ಕಲ್ಲಿ ಹಾಕಿ ಡಬ್ಬದಲ್ಲಿ ಹಾಕಿಟ್ರೆ ನಿಮಗೆ ವರ್ಷಗಟ್ಟಲೆ ಇದನ್ನು ಉಪಯೋಗ ಮಾಡ್ಬೋದು. ಏನು ಹಾಳಾಗೋದಿಲ್ಲ. ತುಂಬ ಕ್ರಿಸ್ಪಿಯಾಗಿ ಇರ್ತದೆ. ಇನ್ನು ಇದು ಕಡಿಲಿಕ್ಕೆ ನಾನು ಕೊಬ್ಬರಿ ಎಣ್ಣೆನೇ ಯೂಸ್ ಮಾಡ್ತಾ ಇದ್ದೇನೆ. ಎಣ್ಣೆ ಚೆನ್ನಾಗಿ ಬಿಸಿ ಬರುವಾಗ ಸಂಡಿಗೆಯನ್ನು ಎಣ್ಣೆಯಲ್ಲಿ ಕರೆದಿಟ್ಟಿದ್ರಾಯಿತು. ತುಂಬ ತೆಳ್ಳಗೆ ಹಾಗೆ ತುಂಬ ಕ್ರಿಸ್ಪಿಯಾಗಿರುವಂತಹ ಈ ಸಂಡಿಗೆ ಊಟಕ್ಕೆ ತುಂಬ ರುಚಿಯಾಗಿರ್ತದೆ. ಹಾಗೆ ಸಾರು ಅನ್ನ ಜೊತೆ ತಿನ್ನಕ್ಕಂತೂ ಹೇಳೋದು ಬೇಡ, ಬಹಳ ಟೇಸ್ಟ್ ಇದೆ. ಬೆಳ್ಳುಳ್ಳಿ, ಈರುಳ್ಳಿ, ಶುಂಠಿ ಎಲ್ಲ ಮಸಾಲೆಗಳ ಮಿಕ್ಸ್ ತುಂಬ ಟೇಸ್ಟ್ ಕೊಡ್ತದೆ. ಹಾಗೆ ರೆಸಿಪಿ ಜವರಿಗೆ ಮಾಡಿಲ್ಲ ಅಂದರೆ ಖಂಡಿತ ಈ ಗೋಧಿ ಹಿಟ್ಟಿನ ಸಂಡಿಗೆ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.